ಎಸ್ ವೀಕ್ಷಕರೇ, ನೀವಿನ್ನು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಆಸ್ಪತ್ರೆಯ ಒಳಗಿಂದ ಧನ್ವೀರ್ ಬರ್ತಾ ಇರೋದನ್ನ. ಇನ್ನು ಧನ್ವೀರ್ ಹಿಂದೆಯೇ ದರ್ಶನ್ ಮಗ ವಿನೀಶ್ ಹಾಗೆ ವಿಜಯಲಕ್ಷ್ಮಿ ಸಹ ಕಾರಿನ ಕಡೆಗೆ ಬರ್ತಾ ಇದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಗ ವಿನೀಶ್ ಅವರ ಹೆಗಲ ಮೇಲೆ ಕೈ ಹಾಕೊಂಡು ಕುಂಟ ಸಾಕ್ತಾ ಇರೋದನ್ನ ನೋಡ್ತಾ ಇದ್ರೆ ಸಂಕಟ ಆಗುತ್ತೆ. ನಿಜಕ್ಕೂ ಈ ರೀತಿಯ ದೃಶ್ಯಗಳನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳಿಗೆ ಕಷ್ಟ ಆಗುತ್ತೆ ಅಂತಾನೆ ಹೇಳಬಹುದು. ಜೊತೆಗೆ ವಿನೀಶ್ ಅಪ್ಪನ ಸೊಂಟಕ್ಕೆ ಕೈ ಹಾಕೊಂಡು ತುಂಬಾ ಕೇರ್ಫುಲ್ ಆಗಿ ಕಾರ್ ಬಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಎಲ್ಲೂ ಬೀಳ್ಬೇಡಪ್ಪ, ನಾನಿದ್ದೀನಿ ಅನ್ನೋಂತಹ ಒಂದು ಧೈರ್ಯವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂಥವ್ರಿಗೂ ಸಹ ಮನ ಕಲುಕುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂಥವ್ರಿಗೂ ಸಹ ಮನ ಕಲುಕುತ್ತೆ ಅಂತಾನೆ ಹೇಳ್ಬೋದು. ಒಬ್ಬ ತಂದೆಗೆ ಮಗನ ಸ್ಥಾನದಲ್ಲಿ ನಿಂತು ಅದೇನ್ ಮಾಡಬೇಕೋ ಇಲ್ಲಿ ವಿನೀಶ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಂದು ರೀತಿಯಾಗಿ ಗ್ರೇಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಈ ರೀತಿ ಅಂದ್ರೆ ಒಬ್ಬ ಸ್ಟಾರ್ ಆಗಿದ್ದಂಥವ್ರು ಈ ರೀತಿ ಜೈಲಿಗೆ ಹೋಗಿ ಮತ್ತೆ ವಾಪಸ್ ಆಗಿ ಯಾವುದೋ ಒಂದು ಆಸ್ಪತ್ರೆಯಿಂದ ಅಂದ್ರೆ ಮನೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಎಂಥವ್ರಿಗೂ ಸಹ ಮನ ಕಲ್ಕುತ್ತೆ.